ಬೆಂಗಳೂರಿನಲ್ಲಿ ದೊಡ್ಡ ಬಸ್ ದುರಂತ ತಪ್ಪಿದೆ. ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಖಾಸಗಿ ಬಸ್ ಹೊತ್ತಿ ಉರಿದಿದೆ. 11 ಕೆವಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಂತ ಪರಿಣಾಮ ಇಡೀ ಬಸ್ ಸಂಪೂರ್ಣವಾಗಿ ದಗದಗಿಸಿ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದಂತ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಬಸ್ನಲ್ಲಿ ಸುಮಾರು 40 ಮಂದಿ ಪ್ರಯಾಣ ಮಾಡ್ತಾ ಇದ್ರು. ಸಂಜನಾ ಟ್ರಾವೆಲ್ಸ್ಗೆ ಸೇರಿದಂತ ಬಸ್ ಇದು. ಬೆಂಕಿಯಿಂದ ಬಸ್ ಹೊತ್ತಿ ಉರಿತಾ ಇರುವಂತ ಭಯಾನಕ ದೃಶ್ಯ ಸೆರೆಯಾಗಿದೆ. ಈ ಬಸ್ಸು ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿತ್ತು, ಖಾಸಗಿ ಬಸ್ಸು. ಎರಡು ಬಸ್ಗಳು ಓವರ್ಟೇಕ್ ವೇಳೆ ಈ ರೀತಿಯಾಗಿ ಅವಘಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. 11 ಕೆವಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಅಂತ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಹನುಮಂತಪುರ ಗೇಟ್ ಬಳಿ ಈ ಬೆಂಕಿ ಅವಘಡ ಸಂಭವಿಸಿದೆ. ಬಸ್ ಚಾಲಕ ಮದ್ಯ ಸೇವಿಸಿದ್ದ ಅಂತ ಒಬ್ರು ದಂಪತಿ ಹೇಳ್ತಾ ಇದ್ದಾರೆ. ಸಂಜನಾ ಟ್ರಾವೆಲ್ಸ್ ವಿರುದ್ಧವಾಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ ದಂಪತಿ. ಕ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ದಂಪತಿ ದೂರು ಕೊಟ್ಟಿದ್ದಾರೆ. ಬನ್ನಿ ಮಾತನಾಡಿದ್ದಾರೆ, ಅವ್ರು ಏನ್ ಹೇಳಿದ್ದಾರೆ ನೋಡೋಣ. 3 ಗ್ರಾಮ್ ಚಿನ್ನ, ದುಡ್ಡು ಎಲ್ಲ ಕೆಳಗಡೆ ಇಟ್ಟಿದ್ವಿ. ಆಮೇಲೆ ಅಲ್ಲಿ ಸೇಫ್ ಆಗಿರುತ್ತೆ ಅಂತ ಒಂದು ನಮ್ಮ ಬಟ್ಟೆ ಸೀರೆಗಳು ಇರುತ್ತಲ್ಲ ಟವಲಲ್ಲಿ ಕವರ್ ಮಾಡಿಬಿಟ್ಟು ಅಲ್ಲಿ ಸೇಫ್ ಆಗಿ ಇಟ್ಟಿದ್ದೀವಿ. ಇಳಿದ ತಕ್ಷಣ ನಾವೆಲ್ಲ ನಮ್ಮ ಬ್ಯಾಗ್ ತೊಗೊಳ್ಳೋದು ಅಂತ ಇಟ್ಟಿದ್ದೀವಿ. ನೋಡಿದ್ರೆ ಇಷ್ಟೆಲ್ಲ ಆಗಿದೆ ಸರ್. ಆಮೇಲೆ ಚಾಲಕ ತುಂಬ ಮದ್ಯಪಾನ ಮಾಡಿದ್ದ, ಓವರ್ ಸ್ಪೀಡಲ್ಲಿ ಹೋಗ್ತಾ ಇದ್ದ, ಫುಲ್ಲು ಸ್ಪೀಡಲ್ಲಿದ್ದರು. ಆಮೇಲೆ ಎಲ್ಲ ಜನ ಮೇಲಿಂದ ಕೆಳಗೆ ಬಿದ್ದರು. ನಮ್ಮ ಮಕ್ಕಳನ್ನ ಎತ್ಕೊಂಡು ಬರೋಷ್ಟರಲ್ಲೇ ನಮ್ಮ ದೊಡ್ಡ ವಿಷಯ. ಬ್ಯಾಗು ಎಲ್ಲ ಅಲ್ಲಿರೋರೆಲ್ಲ ಹೆಲ್ಪ್ ಮಾಡಿದ್ರು, ನೀರೆಲ್ಲ ಕೊಟ್ಟು ನಮ್ಮನ್ನು ಕರ್ಕೊಂಡ್ರು. ತುಂಬ ಜನ ಮಕ್ಕಳು ಇಲ್ಲದೆ ಇರೋರು ಇದ್ದರು. ಒಬ್ಬರು ಮಾತ್ರ ಚಿಕ್ಕ ಮಗು ಇತ್ತು, ಬಿಟ್ಟರೆ ನಮ್ದು 2 ಮಕ್ಕಳು. ದೊಡ್ಡವರೆಲ್ಲ ನಮ್ಮನ್ನು ತುಳ್ಕೊಂಡು ಓಡ್ಕೊಂಡು ಹೋಗಿರೋರು ಇದ್ದಾರೆ, ನಮ್ಮನ್ನು ಎಬ್ಸಿರೋರು ಇದ್ದಾರೆ. ಆಮೇಲೆ ಈ ಹಣಕ್ಕೆ ದಾಖಲೆ ಬೇಕು ಅಂತ ಹೇಳಿದ್ದಾರೆ. ಅರ್ಧ ಅಮೌಂಟ್ಗೆ ದಾಖಲೆ ಇದೆ. ಅಂದರೆ ಒಂದು ಸ್ವಲ್ಪ ದುಡ್ಡಿಗೆ ನಾನು ಮನೇಲಿ 2 ವರ್ಷದಿಂದ ಸೇವ್ ಮಾಡಿರೋ ದುಡ್ಡು. ಆಮೇಲೆ 3 ಗ್ರಾಮ್ ಚಿನ್ನ ಇದೆ ಸರ್. ನಾವು ಊರಲ್ಲಿ 2 ಬ್ಯಾಂಕಲ್ಲಿ ನಾವು ಚಿನ್ನ ಇಟ್ಟಿದ್ದೀವಿ. ಅದಕ್ಕೂ ನಮ್ಗೆ ಎವಿಡೆನ್ಸ್ ಇದೆ. ಅದನ್ನು ಬಿಡಿಸೋಕ್ಕೋಸ್ಕರನೇ 2 ರಿಂದ 3 ವರ್ಷ ಕಷ್ಟಪಟ್ಟು ದುಡ್ಡು ಕೂಡಿಸಿ ತೊಗೊಂಡು ಹೋಗ್ತಾ ಇದ್ವಿ. ಸುಮಾರು